ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕಾರ್ತಿಕ ಸೋಮವಾರ. ಸೊ ಆಂಟಿ ದೇವಸ್ಥಾನಕ್ಕೆ ಹೋಗೋಣ ಬಾ ಅಂದಿದ್ರು. ನಾನು ಯಾವಾಗಲೂ ಹೋಗ್ತಿದ್ದೆ. ಈ ದೇವಸ್ಥಾನದ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಅದು ನೋಡ್ತೀನಿ, ಆದರೆ ಮೇಲೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಇವತ್ತು ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಹೋಗ್ಬಿಟ್ಟು ಬರೋಣ ಅಂತ ಅವ್ರ ಕಾರಲ್ಲೇ ಕರ್ಕೊಂಡು ಹೋಗಿದ್ರು. ನಿಜವಾಗ್ಲೂ ಹೋದ್ಮೇಲೆ ತುಂಬ ಖುಷಿ ಆಯಿತು. ತುಂಬ ಒಳ್ಳೆ ಗುಡ್ ವೈಬ್ಸ್ ಸಿಗುತ್ತೆ, ಅಷ್ಟು ಚೆನ್ನಾಗಿತ್ತು. ನನಗೆ ಗೊತ್ತಿರಲಿಲ್ಲ, ನಾನು ನಾರ್ಮಲ್ ದೇವಸ್ಥಾನಕ್ಕೆ ಹೋಗ್ಬೋದಲ್ಲ ಆ ಥರ ಅಂದ್ಕೊಂಡು ಹೋಗಿದ್ದೆ. ಬಟ್ ಅಲ್ಲಿ ದೀಪ ಬತ್ತಿ ಮತ್ತು ಎಣ್ಣೆ ಎಲ್ಲ ತಗೊಂಡೋಗಿ ದೀಪ ಹಚ್ಚುತ್ತಿದ್ರು. ನೋಡಿ, ಇದೇನೇ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂದರೆ, ನಾನು ಕತ್ಲೇಲಿ ಹೋಗಿರಲಿಲ್ಲ, ಬೆಳಕಿನ ಟೈಮಲ್ಲಿ ಹೋಗಿದ್ದೆ. ಇದು ಮುದಿಗೆರೆ ದೇವಸ್ಥಾನ, ಮುದಿಗೆರೆಯಲ್ಲಿರೋ ದೇವಸ್ಥಾನ. ಇಲ್ಲಿ ನಾನು ಲಾಸ್ಟ್ ತುಂಬ ಹಳೆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ವಿಡಿಯೋ ಸಿಕ್ಕರೆ ಮೇಲೆ ಟ್ಯಾಗ್ ಮಾಡಿರ್ತೀನಿ ನೋಡಿ. ನವಗ್ರಹ ದೇವಸ್ಥಾನ ಎಲ್ಲ ಇದೆ ಅಂತ ತೋರಿಸಿದ್ನಲ್ಲ, ಅದೇ ದೇವಸ್ಥಾನ. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಈಶ್ವರ ದೇವಸ್ಥಾನ ಎಲ್ಲ, ಮತ್ತು ನವಗ್ರಹ ದೇವಸ್ಥಾನ ಎಲ್ಲ ಇದೆ. ಸೊ ಅಲ್ಲೆಲ್ಲ ದೀಪ ಹಚ್ಚಿ ಆಲ್ರೆಡಿ ಒಳಗಡೆ ಎಷ್ಟು ಜನ ಆಗುತ್ತೋ ಅಷ್ಟು ಜನ ಕೂತಿರ್ತಾರೆ. ಮತ್ತು ಅಲ್ಲಿ ಟಿ ವಿ ಹಾಕಿ ಒಳಗಡೆ ಅಭಿಷೇಕದ್ದೆಲ್ಲ ಹಾಕಿರ್ತಾರೆ. ಸೊ ಆಚೆನೂ ಅಷ್ಟೇ ದೀಪ ಎಲ್ಲ ಹಚ್ಚಿ ಕೂತಿರ್ತಾರೆ. ನೋಡಿ, ಈ ಥರ ಟಿ ವಿಲಿ ತೋರಿಸ್ತಾರೆ. ಯಾವುದು ಗಜಿಬಿಜಿ ಮಾಡ್ಕೊಳ್ಳಲ್ಲ, ಎಲ್ಲ ತುಂಬ ನೀಟಾಗಿ ಮಾಡ್ತಾರೆ. ನಾನು ಎಣ್ಣೆ ಏನೋ ತಗೊಂಡೋಗಿರಲಿಲ್ಲ, ನನಗೆ ಫಸ್ಟ್ ಟೈಮ್ ಅಲ್ವಾ, ಗೊತ್ತಿರಲಿಲ್ಲ. ಸೊ ಅಲ್ಲಿ ನೋಡಿ, ದೇವ್ರದ್ದು ಆಶೀರ್ವಾದ ಸಿಗಬೇಕು ಅಂದ್ಕೊಂಡಿದ್ರೆ ನನಗೆ ಅಲ್ಲೇ ಬತ್ತಿನೂ ಸಿಕ್ತು, ಅಲ್ಲೇ ಬತ್ತಿನೂ ಕೊಟ್ಟರು, ಎಣ್ಣೆನೂ ಸಿಕ್ತು. ಹೋಗಿರೋ ದೀಪಗಳಿಗೆಲ್ಲ ನನ್ನ ಮಗ ಎಣ್ಣೆ ಹಾಕ್ಕೊಂಡು ಹೋದ. ನಾನು ಬತ್ತಿ ಹಾಕ್ಕೊಂಡು ಬತ್ತಿ ಹಚ್ಕೊಂಡು ಹೋಗಿ ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನಿಜವಾಗ್ಲೂ ಒಂಥರ ಗುಡ್ ವೈಬ್ಸ್, ಅಂದರೆ ಒಂಥರ ನೆಮ್ಮದಿ ಅನ್ನಿಸ್ತು ಮನಸ್ಸಿಗೆ. ನೋಡಿ, ಅಲ್ಲಿ ಜನ ಜಾಸ್ತಿ ಕೂರೋಕ್ಕಾಗಲ್ಲ ಅಂತ ಆಚೆ ಟಿ ವಿಲಿ ಹಾಕಿರ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಅಭಿಷೇಕ ಎಲ್ಲ ಮಾಡ್ತಿದ್ದಾರೆ, ತುಂಬ ಚೆನ್ನಾಗಿತ್ತು. ಬೆಳಗ್ಗೆ ಟೈಮ್ ಹೋಗಿರೋದ್ರಿಂದ ಇಷ್ಟು ಚೆನ್ನಾಗಿರುತ್ತೆ ಅಂದ್ಕೊಂಡಿರಲಿಲ್ಲ ಕತ್ಲಲ್ಲಿ. ಅಲ್ಲೇ ಪ್ರಸಾದ ಎಲ್ಲನೂ ಕೊಡ್ತಾರೆ. ಸೊ ಅಲ್ಲಿ ಹತ್ರ ಇರೋರಿಗಂತೂ ತುಂಬ ವಾರ ಹೋಗೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ. ನಾವು ದೀಪ ಎಲ್ಲ ಹಚ್ಕೊಂಡು ಪ್ರದಕ್ಷಿಣೆ ಹಾಕ್ಕೊಂಡು ಬನ್ನಿ ಅಂತ ಅಂದರು. ಸೊ ಸರಿ ಅಂತೇಳಿ ಊದುಗಡ್ಡಿ ಹಚ್ಕೊಂಡು ಪ್ರದಕ್ಷಿಣೆ ಹಾಕ್ಕೊಂಡು ಪೂಜೆ ಮಾಡ್ಕೊಂಡು ಬಂದ್ವಿ. ಅಲ್ಲೇ ಗಣಪತಿ ದೇವಸ್ಥಾನವೂ ಇದೆ, ನವಗ್ರಹ ದೇವಸ್ಥಾನವೂ ಇದೆ. ನವಗ್ರಹ ದೇವಸ್ಥಾನದ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇನ್ನೊಂದು ಸಲ ಹೋಗ್ಬಿಟ್ಟು ಪ್ರದಕ್ಷಿಣೆ ಹಾಕ್ಕೊಂಡು ಬರೋಣ ಅಂತ ಹೊರಟ್ವಿ, ನಾನು ನನ್ನ ಮಗ. ಬುಧ, ಗುರು, ಶುಕ್ರ, ಶನಿ ಈ ಥರ ಎಲ್ಲ ನವಗ್ರಹ ದೇವಸ್ಥಾನ ಇದೆ. ಅದನ್ನೆಲ್ಲ ನೋಡ್ಕೊಂಡು ಹಾಗೆ ವಿಡಿಯೋನು ಮಾಡ್ಕೊಂಡು ಅಲ್ಲೆಲ್ಲ ದೀಪ ಹಚ್ಚಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಲ್ಲಿಂದ ಬರೋಕ್ಕೆ ಮನಸ್ಸು ಬರೋಲ್ಲ ಮನೆಗೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಈ ವ್ಯೂವಿಂದ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಓಂ ಅಂತ ಬರೆದು ಅಲ್ಲಿಯೂ ದೀಪ ಹಚ್ಚಿ ಸೇಮ್ ಅದೇ ಥರ ಕಾಣುತ್ತೆ. ಮತ್ತು ಇನ್ನೊಂದು ಶಿವಲಿಂಗ ಅನಿಸುತ್ತೆ, ಅದನ್ನು ಬರೆದು ಅದೇ ಥರ ಸೇಮ್ ಅದೇ ಥರ ದೀಪ ಹಚ್ಚಿಟ್ಟಿದ್ದಾರೆ. ಇವಾಗ ನವಗ್ರಹ ದೇವಸ್ಥಾನಗಳು, ಒಂದೊಂದೇ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಅಲ್ಲಿಗೆ ಹೋದಾಗೆಲ್ಲ ಒಂಥರ ತುಂಬ ಚೆನ್ನಾಗಿ ಅನ್ನಿಸ್ತಿರುತ್ತೆ. ಆ ವಿಡಿಯೋ ಟ್ಯಾಗ್ ಮಾಡಿರ್ತೀನಿ, ಮೇಲೆ ಚೆಕ್ ಮಾಡ್ಕೊಳ್ಳಿ. ಬೆಳಕಲ್ಲಿ ಬಂದಿದ್ವಿ. ಮುದಿಗೆರೆ ದೇವಸ್ಥಾನ ಅಂತಲೇ ತುಂಬ ಫೇಮಸ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂದರೆ, ನನಗೆ ಗೊತ್ತಿರಲಿಲ್ಲ, ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ, ಇಷ್ಟು ಒಳ್ಳೆ ಮನಸ್ಸಿಗೆ ನೆಮ್ಮದಿ ಆಗುತ್ತೆ ಅಂತ. ತುಂಬ ಚೆನ್ನಾಗಿ ಅನ್ನಿಸ್ತು. ಮಕ್ಕಳಿಗೆಲ್ಲ ಒಂಥರ ಖುಷಿ, ಆಟ ಆಡಿದ್ದು. ಸೊ ಅಲ್ಲಿಂದ ಬಂದು ಸ್ವಲ್ಪ ಹೊತ್ತು ಮತ್ತೆ ಕೂತಿದ್ದು. ಮಹಾಮಂಗಳಾರತಿಯಾಗಿ ಅಭಿಷೇಕ ಆಗಿ ಮಹಾಮಂಗಳಾರತಿ ಆಗೋ ತನಕ ಪ್ರಸಾದ ಕೊಡಲ್ಲ. ಸೊ ಟೈಮ್ ಆದರೂ ಪರವಾಗಿಲ್ಲ, ಆಂಟಿಯವರೆಲ್ಲ ಜೊತೇಲಿದ್ದಾರಲ್ಲ ಅಂಥೇಳಿ ನಾನು ಮತ್ತೆ ಆಚೆನೇ ಕೂತೆ. ಟಿ ವಿಲೇ ಅಭಿಷೇಕ ಮಾಡೋದೆಲ್ಲ ನೋಡಿ ಥರ ಖುಷಿಯಾಯಿತು. ಯಾರೆಲ್ಲ ಫ್ರೀ ಇದ್ದರೆ ಬೆಳಗಿನ ಟೈಮೇ ಆಗಲಿ ಮುದಿಗೆರೆ ದೇವಸ್ಥಾನಕ್ಕೆ ಬಂದು
ದೇವ್ರ ದರ್ಶನ ಮಾಡ್ಕೊಂಡೋಗಿ ತುಂಬ ಚೆನ್ನಾಗಿದೆ. ಒನ್ ಡೇ ಪಿಕ್ನಿಕ್ ಥರ ಆದರೂ ಬರ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಜನ ಬಂದಿದ್ದಾರೆ. ನನಗೆ ಆಮೇಲೆ ಅನ್ನಿಸ್ತು ಸ್ಯಾರಿ ಹಾಕ್ಕೊಂಡು ಹೋಗಬೇಕಿತ್ತು ಅಂತ. ಎಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದ್ದಿದ್ದರಿಂದ ನಾನು ಸ್ಯಾರಿ ಹಾಕ್ಕೊಂಡು ಹೋಗಿರಲಿಲ್ಲ. ಆಮೇಲೆ ಅನ್ನಿಸ್ತು ಹಾಕ್ಕೊಂಡು ಹೋಗಬೇಕಿತ್ತು ಅಂತ. ಆದರೆ ನೆಕ್ಸ್ಟ್ ಟೈಮ್ ಹಾಕ್ಕೊಂಡು ಹೋಗೋಣ ಅಂತ ಸುಮ್ಮನಾದೆ. ನೋಡಿ ಎಲ್ಲ ಹೋಗ್ತಾ ಇರೋ ದೀಪ ಎಲ್ಲನೂ ಮತ್ತೆ ಮತ್ತೆ ಹಚ್ಚಿಡ್ತಿದ್ವಿ. ನನ್ನ ಮಗ ಅಂತೂ ದೀಪಕ್ಕೆ ಹಚ್ಚಿಡೋದೇ ಒಂದು ಖುಷಿಯಾಗಿ ಹೋಗ್ಬಿಟ್ಟಿತ್ತು ಅವನಿಗೆ. ನಾನು ಎಣ್ಣೆ ಹಾಕ್ಕೊಂಡು ಹೋಗ್ತೀನಿ. ನಾನು ಅಂದ್ಕೊಂಡಿರಲಿಲ್ಲ, ಅಯ್ಯೋ ನಾನು ಎಣ್ಣೆ ತರಬೇಕಿತ್ತಲ್ವ, ಎಂಥ ಕೆಲಸ ಆಯಿತು, ಮಿಸ್ ಆಗೋಯ್ತಲ್ಲ ಅಂತ ನಾನು ಬೇಜಾರು ಮಾಡ್ಕೊತಿದ್ದೆ. ಬಟ್ ಅಲ್ಲೇ ಬಕೀಟಲ್ಲೇ ತುಂಬಿಡ್ತಿದ್ರು. ಅಲ್ಲೇ ಒಬ್ಬರು ಒಬ್ಬತ್ತಿನೂ ಕೊಟ್ಟರು. ಸೊ ಪ್ರಸಾದ ತಿನ್ಕೊಂಡು ಮನೆಗೆ ಬಂದ್ವಿ. ಥ್ಯಾಂಕ್ ಯು.